ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ಕಾವೇರಿದೆ. ಇದನ್ನ ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ನಾಯಕರು ನಾನಾ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪ್ರತಿಷ್ಠೆಗೆ ಇಳಿದಿರುವಂತಹ ಬೆನ್ನಲ್ಲೇ ಪರ್ಯಾಯ ನಾಯಕನಿಗೆ ಹೈಕಮಾಂಡ್ ಗದ್ದುಗೆಯನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರೂ ಅಲ್ಲದೆ ಮೂರನೇ ವ್ಯಕ್ತಿ ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಇದಕ್ಕೆ ಪುಷ್ಟಿ ಬಂದಿದೆ. ಅದು ಹೇಗೆ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಮಸ್ಕಾರ. ಹೀಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಸಿಎಂ ಕುರ್ಚಿಗಾಗಿ ಕಾದಾಡ್ತಾ ಇರುವಾಗಲೇ ಕೇಂದ್ರ ಸಚಿವ ವಿ ಸೋಮಣ್ಣ ಪರಮೇಶ್ವರ್ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನುವಂತಹದ್ದು ನನ್ನ ಆಸೆ. ಸದ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಮತ್ತೊಂದು ಮಗದೊಂದು ನಡೀತಾ ಇದೆ. ಅದೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ. ಅದನ್ನ ಹೊರತುಪಡಿಸಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನುವಂಥದ್ದು ನನ್ನ ಮಹದಾಸೆ ಅಂತ ವಿ ಸೋಮಣ್ಣ ಸಮ್ಮುಖದಲ್ಲಿ ಹೇಳಿದ್ದಾರೆ. ಈ ವೇಳೆ ಅಲ್ಲಿ ಪರಮೇಶ್ವರ್ ಕೂಡ ಇದ್ರು. 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಾಧ್ಯಮತೆಗೂ ಕೂಡ ಅದಿದೆ. ಅದು ಎಲ್ಲಿ ಬಿಡಪ್ಪ, ಸೆಕೆಂಡ್ರಿ ಅದು. ಒಟ್ಟಾರೆ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ. ಇದೆಲ್ಲದರ ಮಧ್ಯೆ ಪರಮೇಶ್ವರ್ ಪರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಬ್ಯಾಟ್ ಅನ್ನ ಬೀಸಿದ್ದಾರೆ. ಆದ್ರೆ ಸೋಮಣ್ಣ
ಯಾವ ಆಧಾರದಲ್ಲಿ ಮಾತು ಹೇಳಿದ್ರೋ ಗೊತ್ತಿಲ್ಲ. ಪರಮೇಶ್ವರ್ ಅವರನ್ನ ಮೆಚ್ಚಿಸೋದಕ್ಕೆ ಹಾಗೆ ಹೇಳಿದ್ರ ಅಥವಾ ಹೈಕಮಾಂಡ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯನ್ನೇ ಅವರು ಪರಮೇಶ್ವರ್ ಅವರಿಗೆ ಏನಾದ್ರೂ ತಿಳಿಸಿದಾರಾ? ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಗೆ ಇಳ್ದಿರೋದ್ರಿಂದ ಮೂರನೇ ವ್ಯಕ್ತಿಯನ್ನ ಸಿಎಂ ಕುರ್ಚಿಲಿ ಕೂರಿಸೋದಕ್ಕೆ ಹೈಕಮಾಂಡ್ ಮನ್ಸನ್ನ ಮಾಡಿದ್ಯಾ? ಇದಕ್ಕೆಲ್ಲ ಶೀಘ್ರದಲ್ಲೇ ಸ್ಪಷ್ಟನೆ ಕೂಡ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.